ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ಇವತ್ತು ಮೀಶೋ ಹಾಲ್ ಮಾಡ್ತಿದ್ದೀನಿ. ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ ನಾನು ಮೀಶೋಯಿಂದ. ಸೊ ಅದ್ರದ್ದು ಅನ್ಬಾಕ್ಸ್ ಮಾಡೋಣ ಅಂತ. ಹೇಗೆ ಬಂದಿದೆ, ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ನೋಡೋಣ. ನಾನು ನನ್ನ ಪಾಪುಗೆ ಮತ್ತು ನನಗೆ ಇಬ್ರಿಗೂ ತರಿಸ್ಕೊಂಡಿದ್ದೀನಿ. ಇಬ್ಬರು ಪ್ರಾಡಕ್ಟ್ ಕೂಡ ಇದರಲ್ಲಿದೆ. ಸೊ ಫಸ್ಟ್ ಐಟಮ್ ಏನಂತ ಅಂದರೆ, ಇದು ಪಾಪುದು ಬೂಟೀಸ್, ಅಂದರೆ ಲೈಕ್ ಸಾಕ್ಸ್ ಟೈಪ್ ಬರುತ್ತೆ. ಇದು ಮಕ್ಳಿಗೆ ಹಾಕೋದಕ್ಕೆ 3 ಕಲರ್ಸ್ ಬಂದಿದೆ. ವೈಟ್, ಬ್ಲ್ಯಾಕ್ ಆ್ಯಂಡ್ ರೆಡ್ 3 ಕಲರ್ ಬಂದಿದೆ. ಇದ್ರದ್ದು ಫೋಟೋಸ್ನ ನಾನು ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 175 ರುಪೀಸ್ ನಾನು ಪೇ ಮಾಡಿದ್ದು. ಬಟ್ ಇವಾಗ 166 ರುಪೀಸ್ ಇದೆ. ಸೊ ಈ ಥರ ಸಾಕ್ಸ್ ಟೈಪ್ ಇರುತ್ತೆ, ಈ ಥರ ಹಾಕೋಬೋದು. ಇದನ್ನು ನಾನು ಮುಂದೆ ಪಾಪುಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಕ್ವಾಲಿಟಿ ಏನು ಅಷ್ಟು ಇಲ್ಲ, ಬಟ್ ನಾವು ಪೇ ಮಾಡಿರೋ ಅಮೌಂಟ್ಗೆ ವರ್ತಿದೆ ಅಂತ ಹೇಳ್ಬೋದು. 175 ರುಪೀಸ್ಗೆ 3 ಬಂದಿದೆ. ಚೆನ್ನಾಗಿದೆ, ಬಟ್ ಕಾಲಿಗೆ ಹಾಕಿದಾಗ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಬಟ್ ಕ್ವಾಲಿಟಿ ಅಷ್ಟು ಇಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದ್ರದ್ದೆಲ್ಲ ನಾನು ಲಿಂಕ್ ಹಾಕೋದಿಲ್ಲ, ಫೋಟೋ ಅಟ್ಯಾಚ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇದು ಬೇಕು ಲಿಂಕ್ ಅಂತ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಕೊಡ್ತೀನಿ. ಇದು ಕೂಡ ನಮ್ಮ ಪಾಪುದು ಬಟ್ಟೆ ಆಗಿರುತ್ತೆ. ಇದು ಬಂದ್ಬಿಟ್ಟು ಪಿಂಕ್ ಕಲರು ಡಂಗ್ರಿ ಸ್ಕರ್ಟ್ ಟೈಪ್ ಬರುತ್ತೆ ಇದು ಬಟ್ಟೆ. ಆ್ಯಂಡ್ ನಾನು ಇದಕ್ಕೆ ಪೇ ಮಾಡಿದ್ದು 133 ರುಪೀಸ್ ಅಷ್ಟೇ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು ಈ ಬಟ್ಟೆ. ಇದು ಒಂಥರ ಸಾಫ್ಟ್ ಮೆಟೀರಿಯಲ್ಲು, ಮಕ್ಕಳಿಗೆ ಏನು ಇರಿಟೇಷನ್ ಥರ ಏನು ಫೀಲ್ ಆಗೋಲ್ಲ, ಮಕ್ಕಳು ಆರಾಮಾಗಿರ್ತಾರೆ. ಮಕ್ಕಳಿಗೆ ಆದಷ್ಟು ಕಾಟನ್ ಇರೋದನ್ನು ನಾವು ಹಾಕಬೇಕಾಗುತ್ತೆ ಬಟ್ಟೆನ. ಸೊ ಇದು ಕಾಟನ್ ಬ್ಲೆಂಡ್ ಇತ್ತು, ಬಟ್ಟೆ ಮಾತ್ರ ಮುಟ್ಟಿದ್ರೆ ಬೆಣ್ಣೆ ಥರ ಇತ್ತು, ಅಷ್ಟು ಸಾಫ್ಟ್ ಇತ್ತು ಬಟ್ಟೆ. ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. 6 to 12 ಮಂತ್ಸು ನಾನು ತರಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಇತ್ತು, ಕಾಟನ್ ಬ್ಲೆಂಡ್ ಇದು. ಆ್ಯಂಡ್ ಈಗ ಪ್ರೈಸ್ ಬಂದ್ಬಿಟ್ಟು 103 ರುಪೀಸ್ ಇದೆ ಅಷ್ಟೇ ಈ ಬಟ್ಟೆದು. ಸೊ ತುಂಬ ಚೆನ್ನಾಗಿದೆ, ಈ ಥರ ಬರುತ್ತೆ ಇದು. ಆ್ಯಂಡ್ ಇದಕ್ಕೆ ಈ ಥರ ಪಾಕೆಟ್ ಬೇರೆ ಬರುತ್ತೆ, 2 ಪಾಕೆಟು. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಡಿಸೈನ್ ಆಗಿರ್ಬೋದು, ಪ್ರಿಂಟ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಏನಿದೆ ಅಂತ. ಇದು ಕೂಡ ಪಾಪುದೇನೆ. ಬ್ಲ್ಯಾಕ್ ಕಲರ್ ಟಾಪ್ ಮತ್ತು ಬಾಟಮ್ ಸೆಟ್ ಬರುತ್ತೆ ಇದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ನನಗೆ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇದು ಪಿಕ್ಚರಲ್ಲಿ ನೀವು ನೋಡ್ತಿರ್ಬೋದು. ಇದು ಪಿಕ್ಚರಲ್ಲಿ ಬಾಟಮ್ ತೋರಿಸಿರೋದೇ ಬೇರೆ ಥರ, ಬಟ್ ನನಗೆ ರಿಸೀವ್ ಆಗಿರೋದು ಬೇರೆ ಥರ. ನನಗೆ ಅಷ್ಟು ಬಾಟಮ್ ಇಷ್ಟ ಆಗಲಿಲ್ಲ ಇದರಲ್ಲಿ. ಸೊ ಓಕೆ ಆದ್ರೂ ಏನೋ ಚೆನ್ನಾಗಿದೆ, ಬಟ್ಟೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಇದರಲ್ಲಿ ಏರ್ ಬೆಂಡ್ ಬರುತ್ತೆ ಅಂತ ಕೂಡ ಕೊಟ್ಟಿದ್ದರು ಅವರು, ಬಟ್ ಏರ್ ಬೆಂಡ್ ಬಂದಿರಲಿಲ್ಲ, ಬೆಲ್ಟ್ ಕೊಟ್ಟಿದ್ದರು ಏರ್ ಬೆಂಡ್ ಬದಲು. ಇದನ್ನು ನಾನು 6 to 12 ಮಂತೆ ತರಿಸಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಪೇ ಮಾಡಿದ್ದು 176 ರುಪೀಸ್. ಇವಾಗಲೂ ಅಷ್ಟೇ, ಇದು 176 ರುಪೀಸ್ ಇದೆ, ನೋಡ್ತಿರ್ಬೋದು. ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಈ ಬಟ್ಟೆಯಿಂದ, ಬಟ್ ಆದರೂ ಓಕೆ, ಲುಕ್ ವೈಸ್ ಚೆನ್ನಾಗಿದೆ. ಮೇಲ್ಗಡೆ ಟಾಪ್ ತುಂಬಾ ಇಷ್ಟ ಆಯಿತು ನನಗೆ, ಬಟ್ ಬಾಟಮ್ ಇಷ್ಟ ಆಗಲಿಲ್ಲ ನನಗೆ. ಇದಕ್ಕೆ ಈ ಥರ ಬೆಲ್ಟು ಕೂಡ ಕೊಟ್ಟಿದ್ದಾರೆ, ಅದು ಚೆನ್ನಾಗಿತ್ತು ಬೆಲ್ಟು. ಬಟ್ ನಮ್ಮ ಪಾಪುಗೆ ಈಗಲೇ ಹಾಕೋಕ್ಕಾಗಲ್ಲ, ಅವಳಿಗೆ 5 ಮಂತ್ಸ್ ಆಗಿರೋದ್ರಿಂದ 1 ಇಯರ್ ಆದಮೇಲೆ ಹಾಕ್ಬೋದು. 1 ಇಯರ್ವರೆಗೂ ಹಾಕ್ಬೋದು ಈ ಬಟ್ಟೆನ. 1 ಇಯರ್ವರೆಗೂ ತರಿಸ್ಕೊಂಡಿದ್ದೀನಿ ನಾನು. ಸೊ ಟಾಪ್ ಚೆನ್ನಾಗಿದೆ, ಬೆಲ್ಟ್ ಚೆನ್ನಾಗಿದೆ, ಬಟ್ ಬಾಟಮ್ ಅಷ್ಟು ಚೆನ್ನಾಗಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಡಕ್ಟು ನೋಡೋಣ. ಇದು ಬಂದು ನೈಟ್ ಸೂಟ್, ಪಿಂಕ್ ಕಲರ್ ಇದೆ. ಇದು ಕಾಟನ್ ಫ್ಯಾಬ್ರಿಕ್ಕು, ತುಂಬ ಚೆನ್ನಾಗಿದೆ ಇದು ಬಟ್ಟೆ, ಕ್ವಾಲಿಟಿ ಚೆನ್ನಾಗಿದೆ.
ಬಟ್ ಇದು ಎಸ್ ಸೈಜ್ ತರಿಸ್ಕೊಂಡಿದ್ದು ನಾನು. ಬಟ್ ನನಗೆ ದೊಡ್ಡದಾಗುತ್ತೆ, ಇದು ತುಂಬ ಲೂಸ್ ಆಗುತ್ತೆ, ಫಿಟ್ ಇಲ್ಲ. ಹಾಗಾಗಿ ಇದನ್ನು ರಿಟರ್ನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ನಾನು ಇದಕ್ಕೆ ಪೇ ಮಾಡಿದ್ದು ಬಂದುಬಿಟ್ಟು 313 ರುಪೀಸ್, 313 ರುಪೀಸ್. ಇವಾಗ ಇದ್ರ ಪ್ರೈಸು 360 ರುಪೀಸ್ ಇದೆ. ಮೀಶೋದಲ್ಲಿ ಹಂಗೆ ಒಂದು ಸತಿ ಇದ್ದಂಗೆ ರೇಟ್ ಒಂದು ಸತಿ ಇರೋಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಕಮ್ಮಿ ಜಾಸ್ತಿ ಆಗ್ತಾ ಇರುತ್ತೆ. ಕಮ್ಮಿ ಇದ್ದಾಗ ನೋಡಿ ತೊಗೋಬೇಕು. ನಾನು ತೊಗೊಂಡಾಗ 330 ರುಪೀಸ್ ಇತ್ತು. ಸೊ ಇದು ನೋಡ್ಬೋದು, ಈ ಥರ ಇದೆ. ನನಗೆ ನೈಟ್ ಸೂಟ್ ಬೇಕಿತ್ತು ಸ್ವಲ್ಪ, ಹಾಗಾಗಿ ನೈಟ್ ಸೂಟ್ ತರಿಸ್ಕೊಂಡಿದ್ದೆ. ಚೆನ್ನಾಗಿದೆ, ಬಟ್ ನನಗೆ ಲೂಸ್ ಆಗ್ತಿದೆ, ಫಿಟ್ ಆಗ್ತಿಲ್ಲ. ಹಾಗಾಗಿ ಇದನ್ನು ನಾನು ರಿಟರ್ನ್ ಮಾಡ್ತಿದ್ದೀನಿ. ಬಟನ್ ಆಪ್ಷನ್ ಇದೆ ಆ್ಯಂಡ್ ಪ್ಯಾಂಟ್ ಈ ಥರ ಬರುತ್ತೆ. ನಾರ್ಮಲ್ ನೈಟ್ ಸೂಟ್ ಹೇಗಿರುತ್ತಲ್ಲ ಆ ಥರ ಇದೆ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು. ನೆಕ್ಸ್ಟ್ ಒನ್ ಇದು ಕೂಡ ನೈಟ್ ಸೂಟೇ, ಬಟ್ ಇದು ಟೋಟಲಿ ಡಿಫ್ರೆಂಟ್ ಪ್ರಾಡಕ್ಟ್ ಬಂದಿದೆ ನನಗೆ. ನಾನು ಆರ್ಡರ್ ಮಾಡಿದ್ದು, ಇಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡ್ಬೋದು ನೀವು, ಇದು ನಾನು ಆರ್ಡರ್ ಮಾಡಿದ್ದು ನಾನು. ಬಟ್ ನನಗೆ ರಿಸೀವ್ ಆಗಿರೋದು ಈ ಥರ ಇದೆ. ಇದು ಬಟ್ಟೆ ಸ್ಯಾಟಿನ್ ಫ್ಯಾಬ್ರಿಕ್ ಇದೆ, ತುಂಬಾ ಸಾಫ್ಟ್ ಇದೆ. ಒಂಥರ ಬೆಣ್ಣೆ ಮುಟ್ಟಿದ ಥರ ಆಗ್ತಿತ್ತು ಆ ಬಟ್ಟೆನ ಮುಟ್ಟಿದ್ರೆ, ಅಷ್ಟು ಸಾಫ್ಟ್ ಇದೆ. ಸಮ್ಮರ್ಗೆಲ್ಲ ಇದು ಡೈಲಿ ವೇರ್ಗೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು. ಇದು ಕೂಡ ನಾನು ಎಸ್ ಸೈಜ್ ತರಿಸಿದ್ದೀನಿ. ಇದಕ್ಕೆ ನಾನು ಪೇ ಮಾಡಿದ್ದು 214 ರುಪೀಸ್. ಈಗಲೂ ಕೂಡ ಅಷ್ಟೇ ಇದೆ. ತುಂಬ ಚೆನ್ನಾಗಿದೆ ಬಟ್ಟೆ, ತುಂಬ ಸಾಫ್ಟ್ ಇದೆ, ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ಬಟ್ಟೆ ಇದು. ನೆಕ್ಸ್ಟ್ ಇದು ಯೆಲ್ಲೋ ಕಲರ್ ಕುರ್ತಿ, ಶಾರ್ಟ್ ಕುರ್ತಿ, ಚಿಕನ್ ಕರಿ ಕುರ್ತಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಲೆಮನ್ ಯೆಲ್ಲೋ ಕಲರ್. ಇದಕ್ಕೆ ನಾನು ಪೇ ಮಾಡಿದ್ದು 273 ರುಪೀಸ್. ಇದ್ರ ಫ್ಯಾಬ್ರಿಕ್ ಬಂದು ರೇಯಾನ್ ಇದೆ ಆ್ಯಂಡ್ ಇವಾಗಿನ ಪ್ರೈಸ್ ಬಂದು 299 ರುಪೀಸ್ ಇದೆ. ಏನಂದರೆ ಇದು ಏನು ವೈಟ್ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರಲ್ಲ, ಅದು ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಆ ಎಂಬ್ರಾಯ್ಡ್ರಿ ಬಿಟ್ಕೊಂಡಿಲ್ಲ, ದಾರ ಎಲ್ಲ ಬಿಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗಿಲ್ಲ. ಇಲ್ಲಿ ಸ್ವಲ್ಪ ಏನೋ ಕರೆ ಆಗಿತ್ತು ಸ್ವಲ್ಪ. ಸೊ ಅದು ಬಿಟ್ಟರೆ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು ಎಂಬ್ರಾಯ್ಡ್ರಿದು. ಆ್ಯಂಡ್ ಇದು ಸೈಜು ಎಕ್ಸೆಸ್ ಮಾಡಿದ್ದೆ ನಾನು, ಸೊ ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಆ್ಯಂಡ್ ಈ ಬಟ್ಟೆಗೆ ಒಳಗಡೆ ಲೈನಿಂಗ್ ಇಲ್ಲ, ಬಟ್ ಬಟ್ಟೆ ಏನಿದೆ ಅಲ್ಲ ಅದು ಸ್ವಲ್ಪ ತಿಕ್ಕಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಈ ರೆಡ್ ಕಲರ್ ಕುರ್ತಿ. ಇದು ಲಾಂಗ್ ಕುರ್ತಿ, ಇದನ್ನು ಕೂಡ ಚಿಕನ್ ಕರಿ ಕುರ್ತಿ ಅಂತಲೇ ಕರೀತಾರೆ. ಆ್ಯಂಡ್ ಇದು ಮೆಟೀರಿಯಲ್ ಬಂದು ಜಾರ್ಜೆಟ್ ಮೆಟೀರಿಯಲ್ ಇದೆ. ಸೊ ನೆಕ್ಸ್ಟ್ ಇದು ಈ ಥರ ಬರುತ್ತೆ. ಇದ್ರ ಒಳಗಡೆ ಈ ಥರ ಇನ್ನರ್ ಥರ ವೇರ್ ಮಾಡೋಕ್ಕೆ ಅಂತೇಳಿ ಆ ಥರ ಇನ್ನರ್ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಮಿರರ್ ವರ್ಕ್ ಇದೆ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಎರಡೂ ಇದೆ. ಇದು ಅಷ್ಟೇ, ಮಿರರ್ ವರ್ಕ್ ಏನು ಮಾಡಿದ್ದಾರೆ ಆ್ಯಂಡ್ ಎಂಬ್ರಾಯ್ಡ್ರಿ ಏನು ಮಾಡಿದ್ದಾರೆ ಅಲ್ಲ, ಅದು ಫಿನಿಶಿಂಗ್ ಚೆನ್ನಾಗಿದೆ, ಎಲ್ಲೂ ಬಿಟ್ಕೊಂಡಿರಲಿಲ್ಲ, ಚೆನ್ನಾಗಿತ್ತು ಕ್ವಾಲಿಟಿ. ಆ್ಯಂಡ್ ಇದು ಈ ಥರ ಬರುತ್ತೆ, ನೀವು ನೋಡ್ಬೋದು. ಇದನ್ನು ಒಳಗಡೆ ವೇರ್ ಮಾಡಿ ಆ್ಯಂಡ್ ಇದನ್ನು ವೇರ್ ಮಾಡಬೇಕಾಗುತ್ತೆ. ಲೆಗ್ಗಿನ್ಸ್ಗಿಂತ ಜೀನ್ಸ್ ಮೇಲೆ ಇದನ್ನು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ಇದಕ್ಕೆ ಪೇ ಮಾಡಿದ್ದು ಬಂದುಬಿಟ್ಟು 250 ರುಪೀಸು, ಇವಾಗ 265 ರುಪೀಸ್ ಇದೆ. ನೆಕ್ಸ್ಟ್ ಒನ್ ಇದು ಏನು ಅಂತ ಅಂದರೆ, ಇದು ನೈಲ್ ಪಾಲಿಶ್ ಆಗಿರುತ್ತೆ, ಪ್ಯಾಕ್ ಆಫ್ 12 ಬರುತ್ತೆ. ಆ್ಯಂಡ್ ನಾನು ಇದಕ್ಕೆ ಪೇ ಮಾಡಿದ್ದು 165 ರುಪೀಸ್, ಇವಾಗ 170 ಸಮಥಿಂಗ್ ಏನೋ ಇದೆ. ಆ್ಯಂಡ್ ನೋಡ್ತಿರ್ಬೋದು, ನಾನು ಲೈಟ್ ಕಲರ್ಸ್ ಮಾಡಿದೆ, ಲೈಟ್ ಕಲರ್ಸೇ ಬಂದಿದೆ. ಇದರಲ್ಲಿ ಡಾರ್ಕ್ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು.
ಕಲರ್ಸ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಬೇಕು. ನನಗೂ ಗೊತ್ತಿಲ್ಲ ಹೇಗೆ ಬರುತ್ತೆ, ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ಟ್ರೈ ಮಾಡಬೇಕು ನಾನು. ಆ್ಯಂಡ್ ನೆಕ್ಸ್ಟ್ ಈ ಥರ ರಿಬ್ಬನ್ ತರಿಸಿದ್ದೆ ನಾನು, ಏರ್ ಬ್ಯಾಂಡು. ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಇದು ಪ್ಯಾಕ್ ಆಫ್ 12 ಬಂದಿತ್ತು. ಇದಕ್ಕೆ ನಾನು ಪೇ ಮಾಡಿದ್ದು 99 ರುಪೀಸ್. ಚೆನ್ನಾಗಿತ್ತು ಇದೂ. ಸೊ ಇಷ್ಟು ನನ್ನ ಶಾಪಿಂಗ್ ವಿಡಿಯೋ ಆಗಿತ್ತು. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.